ನಿಮ್ಗೋಸ್ಕರ ಆ ಒಂದು ಡೆಬಿಲ್ ಡೈಲಾಗ್ ಹಾಂ ಅಲ್ಲೇ ಇದೆಯಲ್ಲ ಮಗು ನೋಡಿ ಮಾ ಇಲ್ಲ ಸರ್ ಈಗ ರಾ ಆಗಿ ಅವಾಗ ನಾನು ಮುಂದೆ ಒಂದು ಇನ್ನೊಬ್ರು ನಿಂತಿದ್ರೆ ಹೇಳ್ತೇವೆ ಪಾಪ ಇನ್ನೂ ಸಣ್ಣ ಮಗು ಥರ ಇದ್ದೀರಮ್ಮ ಪಾಪ ಇವ್ರ ಮುಂದೆ ಆ್ಯಕ್ಚುಲಿ ಅದು ಹೇಳೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಸರ್ ಹೊಸ ಕಂಟೆಂಟ್ಗಳಿರುವಂಥ ಸಿನಿಮಾಗಳು ಬರ್ತಾ ಇದ್ದಾವೆ ಬಟ್ ಜನ ಒಂದು ಸ್ವಲ್ಪ ಹಿಂದೇಟ್ ಹಾಕ್ತಿದ್ದಾರೆ ಥಿಯೇಟ್ರಿಗೆ ಬರೋದಕ್ಕೆ ಹೊಸಬರನ್ನ ಬೆಳೆಸೋದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಹೇಳಿದ್ರೆ ಹೊಸೊಬ್ರು ಅಂದಾಗ ಇಲ್ಲಮ್ಮ ಏನಾಗುತ್ತೆ ಹೊಸೊಬ್ರು ಅಂದಾಗ ಫಸ್ಟು ಆ ಹೊಸ ಹೀರೋಗಳು ಸ್ವಲ್ಪ ಅವರು ಬೀದಿಗೆ ನಾವೆಷ್ಟು ಬೀದಿಗಿಳಿತೀವಮ್ಮ ಹೇಳ್ರಿ ನಾವೆಷ್ಟು ಬೀದಿಗಿಳಿತೀವಿ ಅಲ್ವಮ್ಮ ಮತ್ತು ನಾನು ಮಾಡ್ಬಿಟ್ಟಿದ್ದೀನಿ ನಾನು ಬನ್ನಿ ಅಂತ ಎಲ್ಲಿಂದ ಬರ್ತಾರಮ್ಮ ಅವರು ಎಲ್ಲ ಬಿಟ್ಬಿಟ್ಟು ಅವ್ರು ಇಳಿಬೇಕಮ್ಮ ಅವಾಗಲೇ ಜನನೂ ಒಳಗಡೆ ಬರೋದಲ್ಲ. ನೀವು ನಾನು ಆ್ಯಕ್ಚುಲಿ ನಾನು ಮಾಡ್ಬಿಟ್ಟಿದ್ದೀನಿ ನಾನು ಒಳಗಡೆ ಕೂತ್ಕೊಳ್ತೀನಿ ಯಾರು ಬರ್ತಾರೆ ಅಲ್ವಾ? ಸರ್ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಮತ್ತೆ ಗೊತ್ತಿಲ್ಲ ಸರ್, ಬೆಳವಣಿಗೆ ಏನಾಗ್ತಿದೆ ಅಂತ ನಮಗೂ ಗೊತ್ತಿಲ್ಲ ಸರ್. ಏನು ಬೆಳವಣಿಗೆ ಆಗ್ತದೆ ಅಂದರೆ ಇಂಡಸ್ಟ್ರಿಯ ಡೆವಲಪ್ಮೆಂಟ್ ವಿಚಾರವಾಗಿ ಗೊತ್ತಿಲ್ಲ ಸರ್, ಏನು ಡೆವಲಪ್ಮೆಂಟ್ ಗೊತ್ತಿಲ್ಲ ನಮಗೂ. ನಿಮ್ಗೇನಾಗ ಗೊತ್ತಿದ್ರೆ ಹೇಳಿ, ನಾನು ಕೇಳ್ಕೊಳ್ತೀನಿ. ಚಿತ್ರಗಳ ಅದೇ ಯಾವ ಥರ ಡೆವಲಪ್ಮೆಂಟ್ ಹೇಳಿ ಸರ್? ಅಂದರೆ ಬೇರೆ ಬೇರೆ ಥರದ ಸಿನಿಮಾಗಳು ಬರಬೇಕಲ್ಲ ಸರ್, ಎಲ್ಲ ಬೇರೆ ಬೇರೆ ಸಿನಿಮಾನೇ ಮಾಡಬೇಕು, ಒಂದೇ ಸಿನಿಮಾ ಮಾಡೋಕ್ಕಾಗುತ್ತಾ? ಇಲ್ಲ ಸರ್, ಸದ್ಯಕ್ಕೆ ಬ್ಯಾನ್ ಈಗಿರೋ ಒಪ್ಕೊಂಡಿರೋ ಬ್ಯಾನರ್ಗಳು ಮುಗಿಸಿದ್ರೆ ಸಾಕಾಗಿದೆ ಸರ್. ಮಾಡುವಲ್ಲ ಸರ್, 2 ಸಿನಿಮಾ ಮಾಡಿದ್ವಲ್ಲ ಸರ್, ಅವ್ನು ಹೊರಗಡೆ ಮಾಡಲಲ್ಲ ಸರ್. OTT ಕಾಯೋ ಟ್ರೆಂಡ್ ಕೂಡ ಇದೆ ಇವಾಗ, OTT ಬರಲಿ ನೋಡೋಣ ಅಂತ. ಗುಡ್ ಟ್ರೆಂಡ್. ಈಗ ಕಾಟೇರ ಆ್ಯಕ್ಚುಲಿ ಸಿನಿಮಾ ಇದ್ದಿದ್ದಕ್ಕೆ ನಾನು ಥಿಯೇಟ್ರಿಗೆ ಬಂದ್ರಮ್ಮ. OTTಲೂ ಇದೆ, ಹೆಂಗೂ ಸಿನಿಮಾ ಥಿಯೇಟ್ರಲ್ಲೂ ಹಾಕಿದೆ. ಫಸ್ಟ್ ಥಿಯೇಟ್ರಲ್ಲೇ ನೋಡಿ ಅಂತ ಇದಕ್ಕಿಂತ ಮುಂಚೆ ಹೇಳ್ತೀನಿ, ಯಜಮಾನ ಆ್ಯಕ್ಚುಲಿ ನೀವು OTTಲಿ ಹಾಕ್ಬಿಟ್ಟು ಇದು ಥಿಯೇಟ್ರಲ್ಲಿ 100 days ಮಾಡಿದ್ವಿ. ಹೆಂಗಾಯ್ತಮ್ಮ ಅದು? ಚೆನ್ನಾಗಿದ್ದರೆ ಸ್ಮಾಲ್ ಸ್ಕ್ರೀನ್ ನೋಡಿ ಮತ್ತೆ ಬಿಗ್ ಸ್ಕ್ರೀನ್ಗೂ ಬರ್ತಾರೆ. ತರುಣ್ ಅವ್ರ ಜೊತೆ 3ನೇ ಸಿನಿಮಾ ಮಾಡೋಣ ಬಿಡಿ ಸರ್, ಮಾಡೋಣ. ಥ್ಯಾಂಕ್ ಯು.